ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುವರ್ಣ ಮಹೋತ್ಸವದ ಸಂಭ್ರಮ. ಕಳೆದ 5 ದಶಕಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಲಕ್ಷಾಂತರ ಕುಟುಂಬಕ್ಕೆ ಸೂರು ಕಲ್ಪಿಸುವಲ್ಲಿ ಮಹತ್ವದ ಪಾತ್ರವನ್ನು ಬಿಡಿಎ ವಹಿಸಿದೆ. ಹೀಗಾಗಿ ತನ್ನ 50ನೇ ವರ್ಷದ ಈ ಐತಿಹಾಸಿಕ ಮೈಲಿಗಲ್ಲನ್ನು ಮತ್ತಷ್ಟು ಸ್ಮರಣೀಯವಾಗಿಸಲು ಮುಂದಾಗಿದ್ದು, ತನ್ನ ಅಧಿಕೃತ ಗುರುತನ್ನು ಹೊಸ ರೂಪದಲ್ಲಿ ಅತ್ಯಂತ ಆಕರ್ಷಕವಾಗಿ ಪ್ರಸ್ತುತಪಡಿಸಲು ನಿರ್ಧರಿಸಿದೆ. ಇದಕ್ಕಾಗಿ ಸಾರ್ವಜನಿಕರು, ಕಲಾ ವಿದ್ಯಾರ್ಥಿಗಳು, ನುರಿತ ಕಲಾವಿದರು ಹಾಗೂ ಸೃಜನಶೀಲ ವ್ಯಕ್ತಿಗಳಿಗಾಗಿ ಬಿಡಿಎ ಲೋಗೋ ಹಾಗೂ ಟ್ಯಾಗ್ಲೈನ್ ಸ್ಪರ್ಧೆ ಆಯೋಜಿಸಿದೆ. ಪ್ರತಿಭಾನ್ವಿತರಿಗೆ ತಮ್ಮ ಕಲಾ ನೈಪುಣ್ಯತೆ ಪ್ರದರ್ಶಿಸಲು ಅದ್ಭುತ ವೇದಿಕೆಯಾಗಿದೆ. ಅತ್ಯುತ್ತಮ ಲೋಗೋ ಮತ್ತು ಟ್ಯಾಗ್ಲೈನ್ ವಿನ್ಯಾಸ ಮಾಡಿದ ಒಬ್ಬರಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನ ನೀಡುವುದಾಗಿ ಬಿಡಿಎ ಅಧಿಕೃತ ಘೋಷಣೆ ಮಾಡಿದೆ. ಸ್ಪರ್ಧೆಗೆ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಲು ಮಾರ್ಚ್ 31 ಕೊನೆ ದಿನವಾಗಿದೆ. ಇನ್ನು ಸ್ಪರ್ಧಿಗಳು ರಚಿಸುವ ಲೋಗೋ ಯೋಜಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಭವಿಷ್ಯದ ದೃಷ್ಟಿಕೋನ, ಆಡಳಿತದಲ್ಲಿನ ಪಾರದರ್ಶಕತೆ ಮತ್ತು ಸುಸ್ಥಿರ ನಗರವನ್ನು ನಿಖರವಾಗಿ ಬಿಂಬಿಸುವಂತೆ ಇರಬೇಕು. ಟ್ಯಾಗ್ಲೈನ್ ಕೂಡ ಆಕರ್ಷಕವಾಗಿ ಗರಿಷ್ಠ 8 ಪದಗಳ ಮಿತಿಯೊಳಗೆ ಇರಬೇಕು ಮತ್ತು ಕನ್ನಡ ಅಥವಾ ಇಂಗ್ಲಿಷ್ನಲ್ಲೂ ಘೋಷವಾಕ್ಯ ರಚಿಸಬಹುದು ಅಂತ ಹೇಳಿದೆ. ಬಿಡಿಎಗೆ ಲೋಗೋ ಡಿಸೈನ್ ಮಾಡಿ ಟ್ಯಾಗ್ಲೈನ್ ಕೊಡಿ, 1 ಲಕ್ಷ ಬಹುಮಾನವನ್ನು ಗೆಲ್ಲಿ.